ಎಲ್ಲರಿಗೂ ನಮಸ್ಕಾರ. ಇದು ಪ್ರವರ್ಷ ಅಡುಗೆ. ಇವತ್ತು ನಾವು ಮಸಾಲಾ ರೈಸ್ ಮಾಡುವ ವಿಧಾನ ತಿಳಿಯೋಣ. ಈ ಮಸಾಲಾ ರೈಸಿಗೆ ನಾವು ಮನೆಯಲ್ಲಿ ಸುಲಭವಾಗಿ ಸಿಗುವ ಪದಾರ್ಥಗಳಿಂದ ಮಸಾಲನ ಮಾಡ್ಕೋಬಹುದು. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು 2 ಟೊಮೊಟೊ, ಹಸಿಮೆಣಸಿನಕಾಯಿ ಒಂದು 5-6 ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು. ನೀವು ಹಸಿ ಬಟಾಣಿ ಆದ್ರೂ ತಗೋಬಹುದು ಅಥವಾ ಒಣ ಬಟಾಣಿ ರಾತ್ರಿ ನೆನೆ ಇಟ್ಟು ಬೆಳಗ್ಗೆಗೆ ಉಪಯೋಗಿಸ್ಕೋಬಹುದು. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 8-10 ಮೆಣಸಿನಕಾಳು, ಸ್ವಲ್ಪ ಚಕ್ಕೆ, ಒಂದು 5-6 ಲವಂಗ, 2 ಏಲಕ್ಕಿನ ತಗೊಂಡಿದ್ದೀನಿ. ಇವಿಷ್ಟು ನಮಗೆ ಮಸಾಲೆ ರುಬ್ಕೊಳ್ಳೋಕೆ ಬೇಕಾಗಿರುವ ಪದಾರ್ಥಗಳು ಮತ್ತು ಒಂದು ಈರುಳ್ಳಿ ಹಾಗೂ ನಮ್ಮ ಮಸಾಲೆ ಡಬ್ಬಿ. ಬಟಾಣಿ ಹೊರತುಪಡಿಸಿ ಈ ಎಲ್ಲಾ ಪದಾರ್ಥಗಳನ್ನ ರುಬ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಹಾಗೂ ಹಸಿಮೆಣಸಿನಕಾಯಿನ ಮೊದಲು ರುಬ್ಕೊಳ್ಳೋಣ. ಇಲ್ಲಿ ಅಕ್ಕಿನ ಕನಿಷ್ಠ 15 ನಿಮಿಷ ಆದ್ರೂ ನೆನೆಟ್ಟಿರ್ಬೇಕು. ಇಲ್ಲಿ ನಮಗೆ ಮಸಾಲೆ ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ರುಬ್ಕೋಬೇಕು. ಹಾಗಾಗಿ ನಾನು ಟೊಮೊಟೊ ಹಾಗೂ ಕೊತ್ತಂಬರಿ ಹೊರತುಪಡಿಸಿ ಎಲ್ಲ ಪದಾರ್ಥಗಳನ್ನ ಹಾಕಿ ಮೊದಲು ರುಬ್ಕೊಂಡಿದ್ದೆ. ಇವಾಗ ಟೊಮೊಟೊ ಉಳಿದಿದ್ ಸ್ವಲ್ಪ ಕೊತ್ತಂಬರಿ, ಕರಿಬೇವನ್ನ ಹಾಕಿ ಪೂರ್ತಿ ರುಬ್ಕೊಳ್ಳೋಣ. ಬೇಕಾದ್ರೆ ಸ್ವಲ್ಪ ನೀರು ಕೂಡ ಹಾಕೊಂಡು ರುಬ್ಕೋಬಹುದು. ನಾ ಇಲ್ಲಿ ಮಸಾಲೆ ರೈಸ್ನ ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರ್ ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ, ಇಲ್ಲಿ ಸ್ವಲ್ಪ ಜಾಸ್ತಿ ಕಡಲೆಬೇಳೆ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಹಾಗೂ ಹೆಚ್ಚಿಟ್ಕೊಂಡಿರುವ ಒಂದು ಈರುಳ್ಳಿನ ಹಾಕೊಳ್ಳೋಣ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಬಟಾಣಿನ ಹಾಕೊಂಡಿದ್ದೀನಿ. ಇಲ್ಲಿ ಬಟಾಣಿನ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಂಡು ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋಬೇಕು. ಇವಾಗ ರುಬ್ಬಿಟ್ಕೊಂಡಿರುವ ಮಸಾಲೆನ ಹಾಕೊಳ್ಳೋಣ. ಮಸಾಲೆ ರುಬ್ಬಬೇಕಾದ್ರೆ ಜಾಸ್ತಿ ನೀರು ಹಾಕೊಂಡು ರುಬ್ಕೋಬೇಡಿ. ಇವಾಗ ಎಲ್ಲ ಮಸಾಲೆ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಮಸಾಲೆ ಎಲ್ಲ ಕಲಸಿದ ನಂತರ 2-3 ನಿಮಿಷ ಹಾಗೆ ಬೇಯಕ್ಕೆ ಬಿಡೋಣ. ಅವಾಗ ಎಣ್ಣೆ ಎಲ್ಲ ಬಿಡೋಕ್ ಸ್ಟಾರ್ಟ್ ಆಗುತ್ತೆ. ಇವಾಗ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಡು ಕುದಿಯಕ್ಕೆ ಇಡೋಣ. ಈ ಮಸಾಲಾ ರೈಸಿಗೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನೆ ಸಾಕು. ಬೇರೆ ಯಾವ ಮಸಾಲೆ ಪುಡಿ ಪದಾರ್ಥಗಳು ಬೇಡ. ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಪುಡಿನ ಉಪಯೋಗಿಸ್ಕೋಬಹುದು. ಇವಾಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಪುಡಿನ ಬಳಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಸಿ 2 ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡೋಣ. ಇನ್ಸ್ಟಂಟ್ ಆ್ಯಂಡ್ ಈಸಿಯಾಗಿ ಮಾಡುವ ರೈಸ್ ರೆಸಿಪೀಸಲ್ಲಿ ಇದನ್ನು ಒಂದು. ಇವಾಗೆಲ್ಲ ಮಿಶ್ರಣನ ಚೆನ್ನಾಗಿ ಕಲಿಸ್ಕೊಂಡು ನೆನೆಟ್ಟಿರೋ ಅಕ್ಕಿನ ಹಾಕೊಳ್ಳೋಣ. ಮನೆಯಲ್ಲಿ ಅಂತೂ ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಈ ಸುಲಭವಾಗಿ ಸಿಗುವ ಪದಾರ್ಥಗಳಿಂದ ನಾವು ಈ ಮಸಾಲಾ ರೈಸ್ನ ಮಾಡ್ಕೋಬಹುದು. ಬಹಳ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅಕ್ಕಿ ಹಾಕಿದ ನಂತರ ಅಕ್ಕಿ ಅಳತೆ ತಕ್ಕಷ್ಟು ನೀರನ್ನ ಹಾಕಿದ್ಮೇಲೆ ನಾವು ಇದನ್ನ ಕನಿಷ್ಠ 2-3 ನಿಮಿಷ ಆದ್ರೂ ಹಾಗೆ ಕುದಿಲಿಕ್ಕೆ ಬಿಡಬೇಕು. ಸ್ವಲ್ಪ ಕುದಿ ಬಂದ ತಕ್ಷಣ ಇನ್ನೊಂದ್ಸಲ ಕಲ್ಸ್ಕೊಳ್ಳೋಣ. ಯಾಕಂದ್ರೆ ಇದು ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈಗ ನೋಡಿ ಕುದಿ ಬಂದಿದೆ. ಕುಕ್ಕರಲ್ಲಿ ಮಾಡೋದಾದ್ರೆ 2 ವಿಷಲ್ ಸಾಕು. ಪಾತ್ರೆಯಲ್ಲಿ ಮಾಡೋದಾದ್ರೆ 1 ಕಪ್ ಅಕ್ಕಿಗೆ 3 ಕಪ್ ನೀರು ಹಾಕೊಳ್ಳಿ. 2 ವಿಷಲ್ಗೆ ಆಫ್ ಮಾಡಿದ್ದೆ. ಇವಾಗ ನೋಡ್ತಾ ಇರ್ಬೋದು ಅನ್ನ ಆಗಿದೆ. ಇಲ್ಲಿ ಬಟಾಣಿ ಎಲ್ಲ ಮೇಲ್ಗಡೆ ಬಂದಿರುತ್ತೆ. ಸೊ ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಈ ಮಸಾಲೆ ರೈಸ್ ಮೆತ್ತಗಾದ್ರೂ ಚೆನ್ನಾಗಿರುತ್ತೆ, ಉದುರಾದ್ರೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಪೂರ್ತಿ ಮೆತ್ತಗೂ ಅಲ್ಲ, ಪೂರ್ತಿ ಉದುರೂ ಅಲ್ಲ, ಒಂದು ಮೀಡಿಯಂ ಆಗಿ ಮಾಡಿದ್ದೀನಿ. ಇದು ಲಂಚ್ ಬಾಕ್ಸಿಗೆ ಸಡನ್ ಆಗಿ ಯಾರಾದರೂ ಗೆಸ್ಟ್ ಬಂದರೆ ಅವಾಗ ಈಸಿಯಾಗಿ ಬೇಗ ಮಾಡ್ಕೋಬಹುದು. ಇವಾಗ ನಮ್ಮ ಮಸಾಲೆ ರೈಸ್ ರೆಡಿ ಆಗಿದೆ. ವೆರಿ ಸಿಂಪಲ್, ಇನ್ಸ್ಟಂಟ್, ಈಸಿ ರೆಸಿಪಿ ಇದು. ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಸ್ಗಾಗಿ ಪ್ರವರ್ಷ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.